ಯಲ್ಲಾಪುರ ಅಪಘಾತದಲ್ಲಿ ಬದುಕುಳಿದ ಸಾಬಿದ್ ಅಹಮದ್ ಗವಾರಿ ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. ಘಟನೆಯಲ್ಲಿ ಬದುಕುಳಿದಿದ್ದೇ ದೊಡ್ಡ ಪವಾಡ. ಹಿಂದ್ಗಡೆ ಕುಂತವರು ಪ್ರಾಣ ಕಳ್ಕೊಂಡಿದ್ದಾರೆ. ನಾವು ಮುಂದೆ ಕುಳಿತಿದ್ವಿ, ಜೀವ ಉಳಿಯಿತು ಅಂತ ಗವಾರಿ ಹೇಳಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಗುಳ್ಳಾಪುರದಲ್ಲಿ ಏನು ಭೀಕರ ರಸ್ತೆ ಅಪಘಾತ ಆಯಿತು. ಈ ಬದುಕು ಉಳಿದವರ ಪೈಕಿ ಒಬ್ರು ನಮ್ ಜೊತೆ ಈಗ ನ್ಯೂಸ್ 18 ಜೊತೆ ಇದ್ದಾರೆ. ಸರ್ ನಮಸ್ಕಾರ, ತಮ್ಮ ಹೆಸರು? ಸಾಬಿರ್ ಅಹಮದ್ ಗವಾರಿ ಸರ್, ಈ ಘಟನೆ ಎಷ್ಟೊತ್ತಿಗೆ ನಡೀತು? ಅದಾದ ನಂತರ ನಿಮ್ಮ ಇಂಥ ಒಂದು ಘಟನೆಯಲ್ಲಿ 10 ಜನರು ಪ್ರಾಣವನ್ನ ಕಳ್ಕೊಂಡಿದ್ದಾರೆ, ಅದರಲ್ಲೂ ತಮ್ಮ ಜೀವ ಉಳಿದಿದ್ದೇ ಒಂದು ದೊಡ್ಡ. ಅದ್ರ ಬಗ್ಗೆ ಹೇಳೋದಾದ್ರೆ ಸರ್ ನಮ್ದು ಏನಾಯ್ತು ಗೊತ್ತ್ರಿ, ನಾವು ಸೌನೂರ್ಲಿಂದ ನಾವು ವಾರಕ್ಕೆ ಒಂದ್ಸಲ ನಾವು ಪ್ರತಿ ವಾರ ನಾವು ಸಂತಿಗೆ ಹೋಗ್ತೀವಿ ಸರ್. ನಾವು ಅಲ್ಲಿ ರಾತ್ರಿ 12 ಗಂಟೆಗೆ ನಾವು ಬಿಟ್ಟಿದ್ವಿ ರೀ. ಇಲ್ಲಿ ಯಲ್ಲಾಪುರ ತಡೆಗಡೆ ಡೌನಲ್ ಆದ್ಮೇಲೆ ಅಲ್ಲಿ ಇದಾತ್ರಿ. ಅಲ್ಲಿ 3:30 ಗಂಟೆಗೆ ಇದು ಅನಾಹುತ ಆಗಿದ್ರಿ ಸರ್. ಅನಾಹುತ ಭಾಳ ಭಯಂಕರ ಆಗಿತ್ರಿ. ಅದು ಯಾಕಂದ್ರೆ ನಾವು ಮ್ಯಾಗ ಮಕ್ಕೊಂಡಿದ್ವಿ ರೀ. ನಾನು ಅಲ್ಲಿ ಹೋಗಿ ಬೇಲಿಯಾಗ ಬಿದ್ದಿದ್ದೆ. ಅಲ್ಲಿ ಬಂದ ತಕ್ಷಣ ನೋಡಿದ ಮ್ಯಾಗನ ಎಲ್ಲಾ 2-3 ಜನ ಆ ಒಂದು ಸ್ಪಾಟನ್ನು ಹೋಗ್ಬಿಟ್ಟಿದ್ವಿ. ಅದ್ರ ಸಂಬಂಧ ಎಷ್ಟು ಜನ ಉಳಿದಿದ್ದು ಅವ್ರಿಗೆ ನಾವು ಎಷ್ಟೆಷ್ಟು ಸಹಾಯತ ಮಾಡಿ ಸ್ವಲ್ಪ ಗಾಡಿ ಗಿಡಿ ಅವ್ರಿಗೆ ಸ್ವಲ್ಪ ಕೈ ಮಾಡಿ ಹೆಂಗಾರ ಮಾಡಿ 10 ಜನನರದ ಸಾವು ಆಯ್ತು. ಇನ್ನು ಉಳ್ಕಿದ್ ಏನ್ ಜನ 20 ಜನ ಐತ್ರಿ. ಅವ್ರಿಗೆ ಸ್ವಲ್ಪ ಮೈನರ್ ಆದ ಕೈ ಕಾಲು ಆಗಿದ್ದಾಗಿತ್ರಿ. ಅದ್ರ ಸಂಬಂಧ ಅವ್ರಿಗೆ ಕೆಮ್ಸಿಗೆ ಒಯ್ದಾರ್ರಿ. ಉಳ್ಕಿದವ್ರಿಗೆ ಇಲ್ಲಿ ಯಲ್ಲಾಪುರ ಸರ್ಕಾರಿ ಆಸ್ಪತ್ರೆಗೆ ತಗೊಂಡ್ ಬಂದಾರೆ. ಸರ್, ನೀವು ಆ ಘಟನೆ ಆಗ್ಬೇಕಿದ್ರೆ ಅಂದ್ರೆ ಈಗ ನೀವು ನಿದ್ದೆ ಮಂಪರ್ನಲ್ಲಿ ಇದ್ರೋ ಅಥವಾ ಈ ಘಟನೆ ಬಿದ್ದ ಮೇಲೆ, ವಾಹನ ಬಿದ್ದ ಮೇಲೆ ನಿಮ್ಗೆ ಗೊತ್ತಾಯ್ತಾ ಅಥವಾ ಏನು ಸರ್? ಅಲ್ಲಿ ನೋಡ್ರಿ, ಅದು ಬಿದ್ದಿದ ಮ್ಯಾಗನ ನಾವು ಅದು ಸಪಳಕ್ಕೆ ನಾನು ತಳಗ ಹೋಗಿ ಬಿದ್ದಿದ ಮ್ಯಾಗ ಅವಾಗ ನಮ್ಗೆ ಗೊತ್ತಾಯ್ತು ಇದು ಹೆಂಗ ಪಲ್ಟಿ ಆಯ್ತು, ಹೆಂಗ್ ಇದಾಯ್ತು ಅಂತ. ಅದರದ್ದು ಮುಂಚೆ ನಮ್ಗೆ ಏನೇನು ಗೊತ್ತಿಲ್ಲ ಸರ್. ನಾವು ಮಕ್ಕೊಂಡಿದ್ವಿ. ಇದು ಬದುಕುಳಿದಂತ ಓರ್ವ ವ್ಯಾಪಾರಸ್ಥನ ಒಂದು ಮಾತು. ದಶನಾಯ್ಕ್, ನ್ಯೂಸ್ 18, ಕಾರವಾರ. ಯಲ್ಲಾಪುರ ಬಳಿ ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸವಣೂರಿನ 10 ವ್ಯಾಪಾರಿಗಳು ಸಾವನ್ನಪ್ಪಿದ್ದು, ವ್ಯಾಪಾರಿಗಳ ಸಾವಿನ ಬಗ್ಗೆ ಕುಟುಂಬಸ್ಥರು ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ತಾಲೂಕಿನ ಗುಳ್ಳಾಪುರದಲ್ಲಿ ಏನು ರಸ್ತೆ ಅಪಘಾತವಾಗಿ 10 ಜನರು ದಾರುಣವಾಗಿ ಸಾವನ್ನ ಕಂಡಿದ್ರು. ಈ ಮೃತ ಕುಟುಂಬದವರ ಪೈಕಿ ಈಗ ಒಬ್ರು ನಮ್ ಜೊತೆ ಇದ್ದಾರೆ. ಅವರನ್ನ ಮಾತನಾಡಿಸುವಂತ ಒಂದು ಪ್ರಯತ್ನವನ್ನ ನಾವು ಮಾಡ್ತೇವೆ. ಸರ್ ನಮಸ್ಕಾರ. ನಡಿಬಾರದಂತ ಒಂದು ದುರ್ಘಟನೆ ಇವತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಡೆದು ಹೋಗಿದೆ. ಅದರಲ್ಲೂ ನಿಮ್ಮ ಕುಟುಂಬಸ್ಥರು ಸಹಿತ ಇದ್ದಾರೆ. ಈಗ ಪ್ರತಿ ವಾರ ಅವರು ಇಲ್ಲಿ ವ್ಯಾಪಾರಕ್ಕಾಗಿ ಬರ್ತಾರಾ ಅಥವಾ ಹೇಗೆ? ಪ್ರತಿ ವಾರ ಸರ್. ಅವರು ಇದು ಬಿಸ್ನೆಸ್ ಇದೆ. ಪ್ರತಿ ವಾರ ಎಲ್ಲಾ ಜಾತ್ರೆ ಸರ್. ಇದು ಇರ್ಲಿ, ನಮ್ದು ಯಲ್ಲಾಪುರ ಇರ್ಲಿ, ಕಾರವಾರ ಇರ್ಲಿ, ಕುಮಟಾ ಮತ್ತು ಗೋವಾಗೆ ಅಲ್ಲೇ ಕಡೆ ಹೋಗಿ ಪೇಟೆ ಮಾಡ್ಕೊಂಡೆ ಜೀವನ ನಡೆಸಿದ್ರು ಸರ್. ಅವ್ರ ಮದುವೆ ಆಗಿ 3 ಮಕ್ಳು ಅದಾರ, ಸಣ್ಣ ಮಕ್ಳು ಅದಾರ. ಈಗ ಅದೇ ಮನೆ ನಡೆಸೋದು ಕಷ್ಟ. ನಮ್ಮ ಊರು MLA ಸಾಹೇಬ್ರು ಇಲ್ಲೇ ಬಂದಾರ ಮತ್ತು ಯಲ್ಲಾಪುರ MLA ಸಾಹೇಬ್ರು ಬಂದು ಅವ್ರು ಘೋಷಣೆ ಮಾಡಿದ್ದಾರೆ. ಬಟ್ ನನ್ನ ಪ್ರಕಾರ ಅಷ್ಟು ಘೋಷಣೆ ಇದು ಆಗಂಗಿಲ್ಲ ಸರ್. ಅವ್ರು 10 ಮಂದಿ ತರಕಾರಿನ ಇದು ವ್ಯಾಪಾರ ಮಾಡೋದು, ಇದರ ಮೇಲೆ ಅವ್ರದ್ದು ಜೀವನ ನಡೆಸೋದು. ಈಗ ನಾವು ಏನು ಮನವಿ ಮಾಡ್ಕೊಂತೀವಿ ಅಂದರೆ, ನಮ್ಮ ಇದು ಸೆಂಟ್ರಲ್ ಗೌರ್ಮೆಂಟ್ ಇರಲಿ, ನಮ್ಮ ಸಂತೋಷ್ ಲಾಡ್ ಸಾಹೇಬ್ರು ಇರಲಿ, ಎಲ್ಲರಿಗೆ ಅಟ್ಲೀಸ್ಟ್ ನಮ್ಗೆ 20-25 ಲಕ್ಷ ಇದು ಮರ್ತೀವಿ ಫ್ಯಾಮಿಲಿ ಅವ್ರಿಗೆ ಇದು ಮಾಡ್ಬೇಕಂತ ಇದು ಸ್ವಲ್ಪ ಹೆಲ್ಪ್ ಮಾಡ್ಬೇಕಂತ ನಾವು ರಿಕ್ವೆಸ್ಟ್ ಮಾಡ್ತೀವಿ. ಮತ್ತು ನಾವು ಉಳ್ಕಿದ್ದ ನಂದು ಫ್ಯಾಮಿಲಿ ಪ್ಲಸ್ ಬೇರೆಯವ್ರ ಫ್ಯಾಮಿಲಿಗೂ ರಿಕ್ವೆಸ್ಟ್ ಮಾಡ್ಕೊತೀವಿ. ಎಲ್ಲ ಧೈರ್ಯ ಮಾಡ್ರಿ, ಎಲ್ಲ ಊರು ನಿಮ್ಮ ಜೊತೆ ಅದಾರ. 10 ಜನರು ಬೇರೆ ಬೇರೆ ಅವರಾದ್ರೂ ಒಂದೇ ಕುಟುಂಬದವ್ರ ತರ ಇದ್ರ ಹೇಗೆ ಸರ್? ಸವಣೂರು ಸರ್, ನಮ್ಮ ಸವಣೂರು ಅಂದ್ರೆ ಎಲ್ಲ ನಮ್ಮ ಲೋಕಲ್ ಒಂದೇ ಫ್ಯಾಮಿಲಿ ಅಂತ ಇದು ಮಾಡ್ತಾರೆ ಸರ್. ನಾವು ಅಂದ್ರೆ ಬೇರೆ ಬೇರೆ ಓಣಿ ಹೆಸರು ಬೇರೆ ಬೇರೆ ಇರ್ಬೋದು, ಅವರು ಜೊತೆ ಒಳಗೆ ಫ್ರೆಂಡ್ಶಿಪ್ ಸರ್. ಇದು ಎಲ್ಲರದು ಇಲ್ಲಿ ವ್ಯಾಪಾರ ಹೋಗ್ತಾರಲ್ಲ, ಎಲ್ಲ ಒಂಥರ ಫ್ಯಾಮಿಲಿ ತರಾನೇ. ಇವರು ಅಡ್ಡಿ ಹೆಸರು ಡಿಫ್ರೆಂಟ್ ಇರ್ಬೋದು, ಸಾದಾ ಡಿಫ್ರೆಂಟ್ ಇರ್ಬೋದು, ಓಣಿ ಡಿಫ್ರೆಂಟ್ ಇರ್ಬೋದು, ಬಟ್ ನಮ್ದು ಎಲ್ಲ ಹುರಿದೆ ಒಂದೇ ಫ್ಯಾಮಿಲಿ ಅಂತಿದ್ದು. ಅದಕ್ಕೆ ಒಂದೇ ಫ್ಯಾಮಿಲಿ ಅಂತ ನಮ್ಮ ಎಲ್ಲ ಸವಣೂರು ಮಂದಿ ಇಲ್ಲಿ ಅದಾರ. ನಮ್ಮ 3 ಶಾಸಕರು ಬೆಳಗಿಂದ ಇಲ್ಲೇ ಅದಾರ ಸರ್. ಅಂಜುಮನ್ ಮೆಂಬರ್ಸ್, ಮುನ್ಸಿಪಾಲ್ಟಿ ಮೆಂಬರ್ಸ್ ಎಲ್ಲ ಇಲ್ಲಿ ಬಂದು ನಮ್ಗೆ ಇದು ಮಾಡಕತ್ತಾರ ಸರ್, ಸಹಾಯ ಮಾಡಕತ್ತಾರ. ಇನ್ನೊಬ್ರು ಇದ್ದಾರೆ, ಅವರನ್ನ ಸಹಿತ ಮಾತನಾಡಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತೇನೆ. ಸರ್, ಇಂಥ ಒಂದು ದುರ್ಘಟನೆ ಆಗ್ಬಾರ್ದಾಗಿತ್ತು, ಆಗ ಹೋಗಿದೆ. ಏನ್ ಹೇಳಿಕ್ಕೆ ಇಷ್ಟಪಡ್ತೀವಿ ಸರ್? ದುಃಖ ಬರುತ್ತೆ. ಏನು ಹೇಳ್ಬೇಕಂದ್ರೆ ಸರ್, ಈಗ ಏನು ಹೇಳಕ್ಕೆ ಸಾಧ್ಯ ಇಲ್ಲ. ಈಗ ಆಗ್ಬಿಟ್ಟಿದೆ, ಏನು ಮಾಡೋಕ್ಕೂ ಬರೋಂಗಿಲ್ಲ. ಆದಷ್ಟು ಸಹಾಯಕ್ಕೆ ನಮ್ಮ MLA ಸಾಹೇಬರು ಏನು ಸ್ವಲ್ಪ ಹೆಲ್ಪ್ ಮಾಡಿದರೆ ಚಲೋ ಆಗ್ತೈತೆ ಅಂತ ಇದೊಂದು ನನ್ನ ಮಾತು. ನಾವೆಲ್ಲ ವ್ಯಾಪಾರಸ್ಥರು ಬೇರೆ ಬೇರೆ ಆಗಿದ್ರು ಕೂಡ, ಆದ್ರೆ ಒಂದೇ ಕುಟುಂಬದರ ತರ ಇದ್ವಿ. ನಾವು ಒಂದೇ ಕುಟುಂಬದ ಹಾಗೆ ಜೀವನವನ್ನ ನಾವು ನಡೆಸ್ತಾ ಇದ್ವಿ ಎನ್ನುವಂತಹ ಒಂದು ಮಾತನ್ನ ದುಃಖದಿಂದ ಹೇಳ್ತಾ ಇದ್ದಾರೆ ಏನು ಮೃತ ಕುಟುಂಬಸ್ಥರು. ದಶನಾಯ್ಕ್, ನ್ಯೂಸ್ 18, ಕಾರವಾರ.